ಯಾವ ಒಂದು ಊರ್ನು ಬಿಟ್ಟಿಲ್ಲ. ಇವತ್ತು ನಾನು ಹಚ್ಚಿರುವಂತ ಬೀಜ ಈ ಕುಷ್ಟಗಿ ತಾಲೂಕಿನಲ್ಲಿ ಬಹಳ ಹೆಮ್ಮರಾಗಿದೆ ಅಂತ ತಿಳ್ಕೊಂಡು ಅಭಿಮಾನದಿಂದ ಹೇಳ್ತೇನೆ ಬಂಧುಗಳು. ಯಾವ ಒಂದು ಊರು ಬಿಡ್ಲಿಲ್ಲ. ಅವತ್ತು ನನ್ನ ಜೋಳಿಗೆ ಹಾಕಿರುವಂತ ರೊಕ್ಕ ನೀವು ಕೊಟ್ಟಿರುವಂತ ದಕ್ಷಿಣ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಆಗಿತ್ತು. ಬೇರೆ ಸ್ವಾಮಿ ಆಗಿದ್ರೆ ನನಗೆ ದಕ್ಷಿಣ ಕೊಟ್ಟಾರಂತ ತಗೊಂಡು ಹೋಗ್ತಿದ್ರು. ನಾನು ನೀವು ಕೊಟ್ಟಿರುವಂತ ನಿಮ್ಮ ಮನೆಗೆ ನಾನು ಪಾದಪೂಜೆಗೆ ಬಂದಾಗ ಕೊಟ್ಟಿರುವಂತ 100, 200, 500 ರೂಪಾಯಿ ಸುಮಾರು 4-5 ಲಕ್ಷ ರೂಪಾಯಿ ಕೂಡಿಸಿ ಕುಷ್ಟಗಿಯೊಳಗ 2 ಎಕರೆ ಜಮೀನು ತಗೊಂಡೆವು. ಅದಕ್ಕೆ ಮತ್ತೆ ಕಡಿಮೆ ಬಿದ್ದಾಗ ನನ್ನ ಆಸ್ತಿ ಎಲ್ಲಾ ನೂರೊಳಗದ, ಅಲ್ಲಿಂದ 1 ಲಕ್ಷ ರೂಪಾಯಿ ತಂದು ಕೊಟ್ಟೆ. ಮತ್ತೆ ಅವ್ರ ಹತ್ರ ಇವ್ರ ಹತ್ರ ನಮ್ಮ ಮಹೇಶ, ನಮ್ಮ ದೇವೇಂದ್ರಪ್ಪನವರು, ಇನ್ನು ಹಿರಿಯರು ಎಲ್ಲರೂ ಸೇರ್ಕೊಂಡು ಅಲ್ಲಿ 25, ಇಲ್ಲಿ 20 ಎಲ್ಲ ಇಸ್ಕೊಂಡು ಸುಮಾರು ಅವತ್ತು ಆ ಭೂಮಿ ಖರೀದಿ ಮಾಡುವಾಗ ಎಷ್ಟಿತ್ತು? 3 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನಿತ್ತು. ಇವತ್ತು 3 ಕೋಟಿ ರೂಪಾಯಿಗೆ 1 ಎಕರೆ ಆಗಿದೆ. ಅದು ನನ್ನ ಹೆಸರಿನಿಂದ ಖರೀದಿ ಆಗಿತ್ತು. ಆ ಭೂಮಿ ನನ್ನ ಹೆಸರಿನಿಂದ ಖರೀದಿ ಆಗಿತ್ತು. ನನಗೆ ನೀವು ಜೋಳಿಗೆ ಹಾಕಿ ದುಡ್ಡು ಆದ್ರೂ ಕೂಡ ನನ್ನ ಸ್ವಂತ ದುಡ್ಡಲ್ಲ, ಅದು ಸಮಾಜದ ದುಡ್ಡು ಅಂತ ತಿಳ್ಕೊಂಡು ಆ ಆಸ್ತಿಯನ್ನು ಇವತ್ತು ಸಮಾಜಕ್ಕೆ ಬಿಟ್ಟು ಕೊಟ್ಟಿನ. ಒಂದು ಕಡೆ ಅಲ್ಲ, ಸಮಾಜ ಬೆಳೆಸಬೇಕು ಅಂತಂದ್ರೆ ನಾನು 3,000 ಹಳ್ಳಿಗಳಿಗೆ ಅಡ್ಡಾಡಿನ ಬಂಧುಗಳೇ. 20 ತಾಲೂಕಿನೊಳಗೆ 2 ಎಕರೆ ಭೂಮಿ ಖರೀದಿ ಕೊಟ್ಟಿದ್ದೀನಿ ಎಲ್ಲರ ಕಡೆಯಿಂದನು. ಅದೇ ಶಿಗ್ಗಾಂವದೊಳಗ ಬೊಮ್ಮಾಯಿ 2 ಎಕರೆ ಕೊಟ್ಟ. ಇಲ್ಲಿ ಬಳ್ಳಾರಿ ಒಳಗ ಒಬ್ಬ ರೆಡ್ಡಿ 2 ಎಕರೆ ಕೊಟ್ಟ. ಕೂಡ್ಲಿಗೆಯಲ್ಲಿ ನಾಗೇಂದ್ರನವರು 2 ಎಕರೆ ಕೊಟ್ಟರು. ಹೂವಿನ ಹಡಗಲಿಯಲ್ಲಿ MP ಪ್ರಕಾಶ್ ಅವರ ಮಗ 2 ಎಕರೆ ಕೊಟ್ಟ. ಇವತ್ತ ಎಲ್ಲ ಭೂಮಿಗಳ ಕೂಡಿಸಿದರೆ ಒಟ್ಟು ಮೌಲ್ಯ ಆಗುವುದು ಸುಮಾರು 20 ಕೋಟಿ. ಈಗ ನಮ್ಮ ಗೌಡ್ರು ಹೇಳಿದ್ರು, ಹೊಡೆದಾಡಕತ್ತಾರಂತ ತಿಳ್ಕೊಂಡೇನಂದ್ರಲ್ಲ, ಸತ್ಯವಾಗಿರುವಂತ ಮಾತು. ಆ 20 ಕೋಟಿ ಆಸ್ತಿ ಸ್ವತಃ ನನ್ನ ಹೆಸರಲ್ಲೇ ಇದ್ರು ಗೌಡ್ರೆ, ಅವ್ರ ತಾಲೂಕಿನವ್ರಿಗೆ ಬಿಟ್ಟು ಕೊಟ್ಟಿನಿ ನಾನು. ಯಾವುದು ನನ್ನ ಹೆಸರಲ್ಲೇ ಇಟ್ಕೊಂಡಿಲ್ಲ. ಕಾರಣ ಏನು ಅಂದ್ರೆ ಈ ಸಮಾಜ ಕಟ್ಟಬೇಕು ಅಂತ ತಿಳ್ಕೊಂಡು. ನಿಮಗೆಲ್ಲ ನೆನಪಿದೆ, 2008 ಇಸ್ವಿಗೆ ನಾನು ನಿಮ್ಮ ಊರಿಗೆ ಬಂದಿದ್ದೆ. ಇಲ್ಲೊಂದು ರಾತ್ರಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದೆವು. ಹೌದಾ? ನೆನಪದ ನಿಮ್ಗ? ಮಾಡಿ ನಿಮ್ಮೂರಾಗೆ ಉಳಿದೆ. ಮರುದಿನ ಈ ಊರೊಳಗೆ ಪಂಚಮಸಾಲಿಯರ ಮನಿ 125 ರಿಂದ 30 ಮನಿ ಅದಾವ. 125 ಮನೆಗಳಿಗೂ ಮನಿ ಅಡ್ಡಾಡಿದೆ. ಯಾವ ಕಾರಣಕ್ಕೆ ಅಡ್ಡಾಡಿದೆ? ನಿಮ್ಮಲ್ಲಿ ಒಂದು ಶಿಸ್ತು ಬರಲಿ. ನಿಮ್ಮ ಸಮೀಪಕ್ಕೆ ಯಾವ ಸ್ವಾಮಿಗಳು ಬರಂಗಿಲ್ಲ. ಇವತ್ತು ಕಾರ್ಯಕ್ರಮ ಪತ್ರಿಕೆ ಸ್ವಾಮಿಗಳ ಹೆಸರು ಹಾಕಿರಿ, ಒಬ್ರು ಇಲ್ಲ, ನಾವು ಮತ್ತೆ ಇಬ್ಬರೇ ಕೂತೀವಿ. ಹೌದಾ? ಅವ್ರನ್ನ ಬಿಟ್ಟು ಬಿಡ್ರಿ ಅಂತ ಹೇಳಂಗಿಲ್ಲ. ಅವ್ರನ್ನ ಬಿಟ್ಟು ಬಿಡ್ರಿ, ಅವ್ರನ್ನ ತ್ಯಾಜ್ಯ ಮಾಡ್ರಿ ಅಂತ ಹೇಳಂಗಿಲ್ಲ. ಅವ್ರನ್ನ ಎಷ್ಟು ನಿಮ್ಮನ್ನ ಹೆಂಗ್ ಬಳಸ್ಕೋತಾರ ನೀವು ಅವ್ರನ್ನ ಹೆಂಗ್ ಬಳಸ್ಕೋರಿ. ದೀಪಕ್ ಮುದ್ದು ಕೊಟ್ಟಂಗಿರ್ರಿ. ದೀಪಕ್ಕ ಬಾಯಿ ಹೆಚ್ಚಿ ಮುದ್ದು ಕೊಟ್ರ ಬಾಯಿ ನಮ್ದೇ ಸುಡೋದು. ಅವಕ್ಕ ದೀಪಕ್ ಮುದ್ದು ಕೊಟ್ಟಂಗಿಡ್ರಿ ಸಾಕೇನ್. ನಮ್ಮ ಸಮಾಜದಲ್ಲಿ ಕಡಿಮೆ ಏನಿಲ್ಲ. ಪಂಚಮಸಾಲಿ ಮನ್ಯಾಗ ಹುಟ್ಟದವರು 68 ಜನ ಸ್ವಾಮಿಗಳು ಕರ್ನಾಟಕದೊಳಗ ಇದೀವಿ. ನಾವು ಮನಸ್ಸು ಮಾಡಿದ್ರೆ ಸಮಾಜ ಕಟ್ಲಕ್ಕೆ ಗಟ್ಟಿದೀವಿ. ಯಾವ ಸಮಾಜದಲ್ಲಿ ನಾವು ಹುಟ್ಟಿವಿ ಆ ಸಮಾಜವನ್ನು ಕಟ್ಟುವುದಕ್ಕಾಗಿ ನಾವೆಲ್ಲ ದುಡಿತೀವಿ. ಬಹುಶಃ ಗೌಡ್ರಿಗೆ ಗೊತ್ತಿದೆ, ನಮ್ಮ ಗುರುಗಳಿಗೆ 300 ಎಕರೆ ಜಮೀನು. ಬಿಜಾಪುರ ಸಮೀಪ ಮಶಿಬನಾಳದಲ್ಲಿನೂ ಕೂಡ ನಮ್ಮ ಜಮೀನಿದೆ. ಆದ್ರೆ 300 ಎಕರೆ ಜಮೀನಲ್ಲಿ ನಮಗೆಲ್ಲರಿಗೆ ಒಂದು 100 ಎಕರೆ ಜಮೀನನ್ನು ಕೊಟ್ಟರು. ನಾನು ಇಲ್ಲಿಂದ ಏನು ಹರಿಹರ ಮಠದಲ್ಲಿ ಸುಮಾರು 10 ವರ್ಷ ಇದ್ದೆ. ಇವ್ರು ಇದೇ ರೀತಿನೂ ನನ್ನ ಜೊತೆ ಜಗಳ ಆಡಿದ್ರ. ಅವಾಗ ಈಗೇನ್ ಜಗಳ ಆಡಕತ್ತಾರಲ್ಲ ಇದೇ ರೀತಿನೇ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಲಬುರ್ಗದವ್ರು ಯಾರಾದ್ರೂ ಇದ್ದಿರ್ಬೇಕಿಲ್ಲಿ.
ಇದ್ರಲ್ಲ ನನಗಲ್ಲಿ ಬೆಳ್ಳಿ ಕೊಟ್ಟಿದ್ದು ನೀವು ಎಷ್ಟು ಅಂತಂದ್ರೆ 175 ಕಿಲೋ ಏನು ಬೆಳ್ಳಿ. ಇವತ್ತು ಆ 175 ಕಿಲೋ ಬೆಳ್ಳಿ ವ್ಯಾಲ್ಯೂ ಇವತ್ತು ಸುಮಾರು 30 ಕೋಟಿ ರೂಪಾಯಿ. ನಾನು ಬರೇ ಕಾಟದ ಕುಂತಾಗ ಬೆಳ್ಳಿ ನೋಡಿದೆ ಹೊರತಾಗಿ ಅದು ಆ ಚಿನ್ನಗಳು ಮತ್ತೆ ನೋಡ್ಲೇ ಇಲ್ಲ. ಸ್ವತಃ ನಾನೇ ಮತ್ ಬೇರೆ ಅಲ್ಲ. ಅವತ್ತೇನ್ ನೀವೆಲ್ಲರೂ ನನಗೆ ತುಕ್ಕದ ಒಂದ್ ಕಡೆ ಕಾಟದ ಕೂಡ್ಸಿದ್ರಿ, ಒಂದ್ ಕಡೆ ಬೆಳ್ಳಿ ಹಚ್ಚಿದ್ರಿ. ಏನ್ ನನಗೆ ಕೂಡ್ಸಿದ ದಿನ ನೋಡಿ ದಾಟೆಕರೆ ನಾನು ನಿಮಗೆ ಅವತ್ತು ಬಡ್ಕೊಂಡೆ, ಈ ಬೆಳ್ಳಿ ಇಲ್ಲೇ ಇಟ್ಕೋರು ಹರಿಯರ್ ಕುಡ್ಬೇಡ್ರಿ ಅಂತ. ನೀವು ಕೇಳಿಲ್ಲ ಪಾಪ. ಟ್ರಂಕಿನ ಕೀಲಿ ಅವ್ರ ಕೈ ಕೊಟ್ರಿ ತಗೊಂಡು ಆದ್ರು ಈಗ ಲೆಕ್ಕ ಕೇಳ್ರಿ, ಅದು ಟ್ರೆಜರಿಯಾಗ ಅದ ಅಂತಾರ, ಲಾಕರ್ನಾಗ ಅದ ಅಂತಾರ. ನಾನೇ ತೂಕ ಮಾಡಿಸ್ಕೊಂಡಿನಿ, ನಾನೇ ನೋಡಿಲ್ಲ. ಅಂದ್ರೆ ಇವ್ರ ಮಧ್ಯದಲ್ಲಿ ನಾವೆಲ್ಲ ಬದುಕುವುದು ಕಷ್ಟದ ಅಂತ ತಿಳ್ಕೊಂಡು ಒಬ್ಬ ಸ್ವಾಮಿ ಆದವ ಸ್ವತಂತ್ರನಾಗಿರ್ಬೇಕು. ಇನ್ನೊಬ್ಬರ ಹಂಗಿನೊಳಗೆ ಬದುಕ್ತಾನಂದ್ರೆ ಅವ ಸ್ವಾಮಿನೇ ಅಲ್ಲ. ಯಾವುದೇ ರಾಜಕಾರಣಿಗಳಿಗೆ ಒಂದು ಚೋಟ್ ಶಾಲು ಹೊಚ್ಚಿ ಒಂದು ಚೋಟ್, ನಾನು ಹರಿಹರದಾಗಿದ್ದಾಗನೇ ಇದೇ ಯಡಿಯೂರಪ್ಪಗೆ ಹೇಳಿದ್ದೆ, ಸ್ವಾಮಿ ಯಡಿಯೂರಪ್ಪನವರೇ, ನಿಮ್ಮ ಅನುದಾನ ನಮ್ಮ ಪಂಚಮಸಾಲಿ ಮಠಕ್ಕೆ ಕೊಡಬೇಡ್ರಿ. ನಿಮ್ಮ ಅನುದಾನದಿಂದ ನಾವು ಪಂಚಮಸಾಲಿ ಮಠ ಕಟ್ಟದೇವಂದ್ರ ನಾವು ಸ್ವಾಭಿಮಾನಿಗಳಾಗಂಗಿಲ್ಲ. ನಮ್ಮ ಸಮಾಜ ಬಹಳ ದೊಡ್ಡದದ. ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷದಾರ. ನಾನು ಯಾವ ಹಳ್ಳಿಗೆ ಹೋಗ್ತಿದ್ದೆ ಪ್ರತಿಯೊಂದು ಮನೆಗೂ ಒಂದೊಂದು ಡಬ್ಬಿ ಕೊಡ್ತಿದ್ದೆ, ಪ್ರತಿಯೊಂದು ಮನೆಗೂ ಒಂದು ಡಬ್ಬಿ ಕೊಡ್ತಿದ್ದೆ. ಅವಾಗ ಈ ನಮ್ಮ ರುದ್ರಣ್ಣಗ ನಾನು ಹರಸೈನ್ಯ ಅಂತ ಗಟ್ಟಿ ಅದಕ್ಕೆ ಅಧ್ಯಕ್ಷ ಮಾಡಿದ್ದೆ. ಇವನಿಗೆ ನನ್ನ ಗಾಡಿಯಾಗ ಡಬ್ಬಿಗಳು ಒಂದೊಂದು ಸ್ಟೀಲಿನ ಡಬ್ಬಿ ಎಲ್ಲರ ಮನೆಯಾಗ ದಿನ ₹1 ಹಾಕಬೇಕು. ದಿನಾಲು ₹1 ಹಾಕಿದ್ರೆ 1 ಲಕ್ಷ ಡಬ್ಬಿ. ದಿನಾಲು ₹1 ಹಾಕಬೇಕು. 1 ವರ್ಷ ನಂತರ ತಂದು ಕೊಡ್ಬೇಕು. ಎಷ್ಟಾಯ್ತು? 1 ವರ್ಷಕ್ಕ ಯಾವ ಹೊಲ ಬಿತ್ತಬೇಡ್ರಿ, ಬೆಳಿಬೇಡ್ರಿ, ಏನೂ ಮಾಡಬೇಡ್ರಿ, ಸುಮಾರು 4 ಕೋಟಿ ರೂಪಾಯಿ ಒಂದೊಂದ್ರ ಬಂದಿವಿ ನನ್ನ ಮಠದಾಗ ಬೀಳ್ತಿತ್ತು. ಅದಕ್ಕಾಗಿ ಯಡಿಯೂರಪ್ಪ ರೊಕ್ಕ ಕೊಡಕ್ ಬಂದವ್ರಿ ಬೇಡ ಅಂತ ಹೇಳಿದೆ ನಾನು. ಅವಾಗ ಬಹಳ ಜನರು ಹುಬ್ಬೇರಿಸಿದ್ರು. ಕರ್ನಾಟಕದಲ್ಲಿನೇ ಬಹುಶಃ ಸರ್ಕಾರದ ಅನುದಾನ ಬೇಡಲಾರದು ಸ್ವಾಮಿಗಳಂದ್ರೆ ನೀವು ಒಬ್ಬರೇ ನೋಡ್ರಿ ಅಂದ್ರು. ನಾನು ಅವಾಗ ಹೇಳಿದೆ, ನಮ್ಮ ಜನ ಸ್ವಾಭಿಮಾನಿಗಳದಾರ್ರಿ, ನನ್ನ ಮಠ ಗೌರ್ಮೆಂಟ್ ಮಠ ಆಗೋದು ಬೇಕಾಗಿಲ್ಲ, ನನ್ನ ಮಠ ಭಕ್ತರ ಮಠ ಆಗಬೇಕು. ಆ ಕನಸನ್ನೇ ಇಟ್ಕೊಂಡೆ ನಾನು. ಈಗ ಹೇಳಿದ್ರು ನಮ್ಮ ನಾಗನಗೌಡರು ಕೊಟ್ರು, ಅಶೋಕ್ ಕೇಣಿ ನಾನು ಮಾಡಿರುವಂತ ಒಂದೇ ಒಂದು ಕಾರ್ಯಕ್ರಮಕ್ಕ ನಮ್ಮ ಸಮಾಜಕ್ಕೆ ಕಟ್ಟಿಸಿ ಕೊಟ್ಟದ್ದು 5 ಕೋಟಿ ರೂಪಾಯಿ ಬಿಲ್ಡಿಂಗ್. ಒಬ್ಬರಲ್ಲ, ಅವತ್ತು ನಾನು ಯಾರಿಗೆ ಬಾಯಿ ಹಾಕಿದ್ದೆ ನಾನೇ. ಆ ಶಂಕುಸ್ಥಾಪನೆ ದಿನ ಕಾರ್ಯಕ್ರಮದಲ್ಲಿ ಸುಮಾರು 17 ಕೋಟಿ ರೂಪಾಯಿ ಕೂಡಿಸಿಕೊಟ್ಟೆ. ಈ ಎಲ್ಲಾ ಜಮೀನುಗಳನ್ನು ಬಿಟ್ಟು ಅವ್ರಿಗೆ ನಾನು ಕೇಳಿದ್ದು ಒಂದೇ ಒಂದು ಮಾತು ಲೆಕ್ಕ. ಇದಕ್ಕಾಗಿ ಅವ್ರೇನು ಮಾಡಲಿಲ್ಲ, ನೀವು ಹೋರಿ ಅಂದ್ರು ಬಂದ್ಬಿಟ್ಟೆ. ಯಾಕ ಅಂತವ್ರ ಬಳಿ ಇರ್ನೂಬಾರ್ದು. ನನ್ನ ಗುರುಗಳು ನನಗಾಗಿ 100 ಎಕರೆ ಜಮೀನು ಮಾಡ್ಯಾರ, ಒಂದು ಹೈಸ್ಕೂಲ್ ಅದ, ಒಂದು ಪ್ರಾಥಮಿಕ ಶಾಲೆ ಮಾಡೀನಿ, 150 ಅನಾಥ ಮಕ್ಕಳಿಗೆ ಸಾಕ್ತೇನೆ. ಒಂದು ರಾಜ್ಯ ಅಲ್ಲ, ಇನ್ನೊಂದು ರಾಜ್ಯ ಮಗ್ಗಲ ಆಂಧ್ರ ಪ್ರದೇಶದಲ್ಲಿ ನನ್ನ ಮಠ ಅದ. ಅಲ್ಲಿ 40 ಎಕರೆ ನೀರಾವರಿ ಒಳಗೆ 10 ಎಕರೆ ಮೋಸಂಬಿ ಬೆಳಿತೀನಿ, ಇಲ್ಲಿ 30 ಎಕರೆ ಕಬ್ಬು ಬೆಳಿತೀನಿ. ಯಾವ ಮಗಂದು ಹಂಗಿಲ್ಲ. ಯಾವ ರಾಜಕಾರಣಿಗಳ ಬಳಿ ಹೋಗಿನೂ ನನ್ನ ಮಠಕ್ಕೆ ಅನುದಾನ ಹಾಕ್ರಂತ ತಿಳ್ಕೊಂಡು ನನ್ನ ಗುರುವಿನ ಆಣೆ ಮಾಡಿ ಹೇಳ್ತೀನಿ, ಇಲ್ಲಿ ತನ ಬೇಡಿಲ್ಲ, ಬೇಡೋದು ಇಲ್ಲ. ಇದು ಸ್ವಾಮಿ ಆದವನಿಗೆ ಇರಬೇಕಾಗಿರುವಂತ ನಿಷ್ಠೆ. ಈ ನಿಷ್ಠೆ ಕಾಯ್ಕೊಂಡು ಅಂತ ತಿಳ್ಕೊಂಡು ರಾಣಿ ಚೆನ್ನಮ್ಮನ ಇವತ್ತು ನಾವು ಕೂಡಿಸಿ. ರಾಣಿ ಚೆನ್ನಮ್ಮನ ಯಾಕೆ ಕೂಡಿಸಿವಿ ಅಂದ್ರ ಇದೇ ನಿಷ್ಠೆ ಕಾಯ್ಕೊಂಡ್ಲಿಕ್ಕೆ. ಆಕಿ ಏನಾದ್ರೂ ಬ್ರಿಟಿಷರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ರು ಅಂದ್ರ ರಾಣಿಯಾಗೆ ಇರ್ತಿದ್ಳು. ನಾವೆಲ್ಲ ಬಹಳ ಅಭಿಮಾನ ಪಡ್ಬೇಕು. ರಾಣಿ ಚೆನ್ನಮ್ಮ ಹುಟ್ಟಿದ್ದು ಬಿಜಾಪುರ ಜಿಲ್ಲಾ, ಇದು ಬೆಳಗಾವಿ ಜಿಲ್ಲೆದಾಗಲ್ಲ, ಸಮೀಪದ ಬಿಜಾಪುರ ಜಿಲ್ಲೆಯಲ್ಲಿನೇ. ಆಕೆನ ತಾಯಿ ತವ್ರ ಮನಿ ಬಿಜಾಪುರ ಇಂಡಿ ಹತ್ತಿರ ಇರುವಂತ ಕೋಟ್ನಾಳ್ ಮತ್ತು ಜಂಬಿಗಿ. ನಮ್ಮ ಬಸವನಗೌಡರು
ಒಂದು ಬಹಳ ದೊಡ್ಡ ಎದೆಗಾರಿಕೆ ಕೆಲಸ ಮಾಡಿದ್ರು ಬಿಜಾಪುರದಲ್ಲಿ. ಗೌಡ್ರಿಗೆ ಅವತ್ತು ನಾನು ಟಿವಿ ಒಳಗೆ ನೋಡಿ ಟಿವಿ ಮುಂದೆ ಸೆಲ್ಯೂಟ್ ಮಾಡಿದೆ ಅವರಿಗೆ. ಏನ್ ಕೆಲಸ ಮಾಡಿದ್ರು ಅಂದ್ರೆ ಬಿಜಾಪುರದೊಳಗ ಒಂದು ಹುತಾತ್ಮ ಚೌಕು ಅಂತ ಐತಿ. ಆ ಹುತಾತ್ಮ ಚೌಕ್ ಇರೋದು ಯಾರ್ದು ಅಂತ ತಿಳ್ಕೊಂಡ್ರೆ ಕೋಟ್ನಾಳ್ ದೇಶಮುಖ ವೀರ ಸಂಗಪ್ಪನವರ ಗಲ್ಲಿಗೆ ಏರಿಸಿರುವಂತಹ ಸ್ಮರಣಾರ್ಥ. ಅದು ಬಿಜಾಪುರ ಮಂದಿ ಬಾಯ ಸಿಕ್ಕದು ಮೀನಾಕ್ಷಿ ಚೌಕ ಆಗಿಬಿಟ್ಟಿತ್ತು. ಮೀನಾಕ್ಷಿ ಚೌಕ ಅದೇನ ಮೀನಾಕ್ಷಿ ಅಂತ ಒಬ್ಬ ಹೆಣ್ಮಗಳಿದ್ದಳಂತ ಬಂದಲ್ಲಿ ನಿಂದಿರ್ತಿಳಂತ. ಅದೇ ಹಿಂದ್ರಗಡೆ ಬಾರ ಹೋಟೆಲ್ ಮೊದಲೊಬ್ಬ ಹೆಣ್ಮಗಳು ನಿಂದಿರ್ತಿಳಂತ ಅಲ್ಲಿ ಸಂಜೆ ಆದ ಕೂಡಲೇ. ಅದು ಎಲ್ಲರೂ ಏನ್ ಮಾಡೋರಂತ ಎಲ್ಲಿ ಹೋಗಿದ್ರಿ? ಮೀನಾಕ್ಷಿ ಬೆಲ್ಲಿ ಹೋಗಿದ್ದೆವು. ಅದು ಮೀನಾಕ್ಷಿ ಬೆಲ್ಲಿ ಹೋಗಿ ಅದು ಮೀನಾಕ್ಷಿ ಚೌಕ ಆಗಿಬಿಟ್ಟಿತ್ತು. ಹುತಾತ್ಮರ ಇದು ಚೌಕ್ ಹೋಗಿ ನಮ್ ಗಂಡದ ಬಸನಗೌಡ್ರು ಏನ್ ಮಾಡಿದ್ರು ಅಂದ್ರ ಆ ಬೋರ್ಡ್ ಅನ್ನು ಕಿತ್ತಿ ಹಾಕಿ ವೀರ ಸಂಗಪ್ಪ ಮಾಮಲ್ಲಪ್ಪ ದೇಶಮುಖ ಚೌಕ್ ಅಂತ ತಿಳ್ಕೊಂಡು ಮಾಡಿರುವಂತ ಗಂಡ ಇಲ್ಲೇ ಅದಾರ ನೋಡ್ರಿ. ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಹುಟ್ಟಿದ ಮನೆಯ ಯಜಮಾನ್ರವರು. ಅವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿದವರು. ಅವರು ಬ್ರಿಟಿಷರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ. ಕೋಟ್ನಾಳದ ಕ್ವಾಟಿಯಲ್ಲಿ ಮದ್ದುಗುಂಡುಗಳನ್ನ ತಯಾರು ಮಾಡಿ ಕಳಿಸಿಕೊಡ್ತಿದ್ರು. ಅಂಥ ವೀರರ ನಾಡಿನಲ್ಲಿ ನಾವೆಲ್ಲ ಬಹಳಷ್ಟು ಧೈರ್ಯದಿಂದ ಬದುಕಬೇಕಾಗಿದೆ ಬಂಧುಗಳೇ. ಬಹಳ ಜನ ಹೇಳ್ತಾರ ಪಂಚಮಸಾಲಿ ಸಮಾಜದಲ್ಲಿ ಒಡಕಾಗ್ಯದ, ಅವ್ರ ಹಂಗ ಇವ್ರ ಹಿಂಗ. ಏನು ಅಂಜಬೇಡ್ರಿ, ಯಾರು ಒಡಕಾಗಿಲ್ಲ, ಎಲ್ಲ ಕೂಡೇ ಅದ. ನಾವೆಲ್ಲ ಕೂಡೇ ಇದೀವಿ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಬಹಳ ಭರ್ಜರಿಯ ಕಾರ್ಯಕ್ರಮ ಒಡೆದಿದ್ದವ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ. ನಾವೆಲ್ಲ ಕೂಡೇ ಇದೀವಿ, ಇನ್ನೂ ಕೂಡಿ ಹೋಗೋಣ, ಇನ್ನೂ ಸದೃಢವಾದ ಸಮಾಜ ಕಟ್ಟೋಣ. ಒಂದು ಮಾತು ಇವತ್ತು ನಾನು ಹೇಳ್ತೇನೆ, ನಮ್ಮ ಭಾರತ ದೇಶ ಬಹಳ ಪ್ರಬುದ್ಧವಾಗಿರುವಂತ ದೇಶ ಇದೆ ಬಂಧುಗಳೇ. ಬೆಕ್ಕದವ್ರ ಬಳಿ ಬುಲೆಟ್ ಇರಬಹುದು, ಯಾರ್ಯಾರ ಬಳಿನೋ ಬುಲೆಟ್ ಇರಬಹುದು. ಬುಲೆಟ್ಗಳನ್ನು ತೋರಿಸಿ 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 ಎಲ್ಲರಿಗೆ ಅಂಜಿಸಿದ್ರು. ನಿಮ್ಮ ಬುಲೆಟ್ಗಳಿಗೆ ಇಲ್ಲೇನು ಮುಂದೆ ಕೂತಾರಲ್ಲ ಇವರೆಲ್ಲರ ಬ್ಯಾಲೆಟ್ಗಳು ಉತ್ತರ ಕೊಟ್ಟು ಬೇರೆ ಬೇರೆ ಕಡೆಗೆ. ತಮಿಳುನಾಡಿನಲ್ಲಿ, ಈ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಚುನಾವಣೆ ಮುಗಿತು. ಮೊನ್ನೆ ಅದರ ಚುನಾವಣೆ ಒಂದು ಸಮೀಕ್ಷೆ ನೀವೆಲ್ಲ ನೋಡಿದ್ರಿ. ಬಿಜೆಪಿ ಗೆದ್ದಿತ್ತು, ಇವ್ರು ಕೆಂಪು ಟವಲ್ ಹಾರಿಸಿದ್ರು, ಅವರು ಬೇರೆ ಟವಲ್ ಹಾರಿಸಿದ್ರು. ಆದ್ರೆ ಅಲ್ಲಿ ನಡೆದಿರುವಂತಹ ಒಂದು ಕ್ರಾಂತಿ, ಭಾರತ ದೇಶ ಹೆಮ್ಮೆ ಪಡುವಂತಹ ಕ್ರಾಂತಿ ಪಶ್ಚಿಮ ಬಂಗಾಳದಲ್ಲಿ ನಡೀತು. ಭಾರತ ದೇಶ ಹೆಮ್ಮೆ ಪಟ್ರೆ ಇಡೀ ಪ್ರಪಂಚ ಭಾರತವನ್ನು ನೋಡಿ ಹುಬ್ಬೇರಿಸ್ತು. ಯಾವುದು? ಪಶ್ಚಿಮ ಬಂಗಾಳದ ಎಲೆಕ್ಷನ್ನು. ಅಲ್ಲಿ 3 ಮಂದಿ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ರು. 3 ಮಂದಿ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ರು. ದೊಡ್ಡನಗೌಡ್ರೆ ಹೌದಲ್ರಿ? 3 ಮಂದಿ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ರು. ಯಾರ್ಯಾರು? ರತ್ನಾದೇವಿ ಅಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು, ಮೆಡಿಕಲ್ ಡಾಕ್ಟರ್ ಇರುವಂತ ಆ ಹೆಣ್ಣು ಮಗಳು ಅತ್ಯಾಚಾರ ಮಾಡಿಕೊಂಡು ಕ್ರೂರವಾಗಿ ಕೊಲೆಯಾದಳು. ಆ ಹೆಣ್ಮಗಳಿಗೆ ನ್ಯಾಯ ಕೇಳಕ್ ಹೋದ್ರ ಈಗಿರುವಂತ ಹೆಣ್ಮಗಳು ಮಮತಾ ಬ್ಯಾನರ್ಜಿ 10 ಲಕ್ಷ ತಗೋ ಸುಮ್ಮನೆ ಮನೆ ಹಾಕೊಂಡ್ರು ಅಂದಳು. ಆ ಹೆಣ್ಮಗಳು ಕೇಳಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದಳು, ಕೋರ್ಟಿಗೆ ಹೋದಳು. ಈ ಮಮತಾ ಬ್ಯಾನರ್ಜಿ 21 ಮಂದಿ ವಕೀಲರಿಗೆ ನೇಮಿಸಿದಳು. ಆದ್ರೆ ಮೊನ್ನೆ ನಡೆದಿರುವಂತಹ ಚುನಾವಣೆಯಲ್ಲಿ ಆ ರೇಪ್ ಆಗಿರುವಂತಹ ಡಾಕ್ಟರ್ ಅವ್ರು ಟಿಕೆಟ್ ಕೊಟ್ಟರು, ಆರಿಸುವಂತ. ಇದು 1ನೇ ದಾಖಲೆ. ಇನ್ನು 2ನೇದು ರೇಖಾ ಅನ್ನುವಂತ ಒಂದು ಹುಡುಗಿ, ಕೂಲಿ ನಾಲಿ ಮಾಡುವಂತ ಹುಡುಗಿ, 1-2 ಎಕರೆ ಜಮೀನು, ಗಂಡ ಕರ್ಕೊಂಡು ರೋಡ್ನ ಕೆಲಸ ಮಾಡ್ತಿತ್ತು. ಗುಂಡಾಗಳು ಬಂದು ಆಕಿನ ಅಪಮಾನ ಮಾಡಿದ್ರು. ಆಕಿನ ಎತ್ಕೊಂಡು ಕಂಟ್ಯಾಗ ತಗೊಂಡು ಹೋದ್ರು. 2 ಎಕರೆ ಜಮೀನು ಕಸ್ಕೊಂಡ್ರು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸ್ ಹಿಡಿಲಿಲ್ಲ. ರಾಜಕಾರಣಿಗಳ ಬಳಿ ಹೋದ್ರೆ ಹಚ್ಕೊಳ್ಳಿಲ್ಲ. ಎಂಥ ಗುಂಡಾ ರಾಜ್ಯ ಅಂತ ತಿಳ್ಕೊಂಡ ಹೆಣ್ಮಗಳು ಬೈದು ನೊಂದ್ಕೊಂಡು ಕೂತ್ಕೊಂಡ್ಲು. ಮೊನ್ನೆ ನಡೆದಿರುವಂತಹ ಚುನಾವಣೆಯೊಳಗ ಆಕೆಗೆ ಟಿಕೆಟ್ ಕೊಟ್ಟರು. ಆಕೆ 25,000 ಲೀಡ್ ಆರಿಸಿ ಬಂದ್ರು. ಇನ್ನು 3ನೇ ಹೆಣ್ಮಗಳು ಒಬ್ಬಕ್ಕೆ ಅದಾಳ,
ಬಹಳ ಅದ್ಭುತ. ಕಲಿಕಾ ಮಾಜಿ ಅಂತ ಹೆಸರು. ಆಕಿನ ಹೆಸರು ಕಲಿಕಾ ಮಾಜಿ. ಒಂದು ದಿನಕ್ಕ 3 ಮನಿ ಬಾಂಡೆ ತೊಳಿತಿದ್ರು. 3 ಮನಿ ಬಾಂಡೆ ತಿಕ್ಕಿ ವರ್ಷಿಗೆ 2,500 ರೂಪಾಯಿ ಗಳಿಸಿದ್ರು ಆಕಿ. ತಿಂಗಳಿಗೆ 2,500 ರೂಪಾಯಿ. 3 ಮನೆಯಾಗ ಬಾಂಡೆ ಒದ್ದಿ ಅವ್ರ ಮನಿ ಚಾಕ್ರಿ ಮಾಡಿ ಮನಿ ಬೆಳೆದು. ಎಷ್ಟು ನೊಂದ ಕುಟುಂಬ ಅಂತಂದ್ರೆ ಊಟಕ್ಕಿಲ್ಲ. ಇನ್ನೊಬ್ಬರ ಮನೆಗೆ ಹೋಗಿ ಪಾತ್ರೆ ತೊಳೆದ್ರೆ ಬದುಕುವಂತ ಹೆಣ್ಮಗಳಿಗೆ ಮೊನ್ನೆ ಟಿಕೆಟ್ ಕೊಟ್ಟರು. ಆ ಹೆಣ್ಮಗಳು ಪ್ರೆಸೆಂಟ್ ಇರುವಂತ ಮಂತ್ರಿ ವಿರುದ್ಧ 25,000 ಲೀಡ್ಲೆ ಆರಿಸಿ ಬಂದ್ರು. ಇಂಥ ನೊಂದು ಕುಟುಂಬಗಳು ಗೌಡ್ರೆ ನಿಮ್ಮಿಂದ ಬಾಳ ಅದಾವ ಅಂತ ಹೇಳಕತ್ತೇನೆ ನಾನು. ನೀವು ಅಗಳ ಅಂದ್ರಲ್ಲ, ಇಂಥ ನೊಂದು ಕುಟುಂಬಗಳು ನಿಮ್ಮಿಂದ ಬಾಳ ಅದಾವ ಅಂಜಬೇಡ್ರಿ ನೀವು. ನಮ್ಮಂತ ಧೈರ್ಯವಂತ ಸ್ವಾಮಿಗಳು ನಿಮ್ಮಿಂದ ಯಾವಾಗಲೂ ಇರ್ತೀವಿ ನಾವು. ನಾರೇ ಒಂದು ನಮನಿ ಬೋರ್ಡೋಜರ್ ಸ್ವಾಮಿ ಇದ್ದಂಗೆ ನಿಮ್ಮಿಂದ ಯಾವಾಗಲೂ ಓಪನ್ ಆಗಿ. ಈ ಎಲ್ಲೆಲ್ಲಿ ನಾನು ಓಪನ್ ಚಾಲೆಂಜ್ ಮಾಡಿ ಇವ್ರೇನು ಜಮೀನು ಕೊಟ್ಟರಲ್ಲ, ಇದ್ರಾಗ ಎಲ್ಲಿ ನಮ್ಮ ಕೂಡ್ಲಿಗೆ ಒಳಗೆ ನಾಗೇಂದ್ರ, ಆಮೇಲೆ ಅಲ್ಲಿ MP ಪ್ರಕಾಶ್ ಅವ್ರ ಮಗ ಬೊಮ್ಮಾಯಿ, ಇವ್ರಿಗೆಲ್ಲ ಏನು ರಂಭಿಸ್ತೊಂಡಿನನ್ರಿ, ಅಂಜಿಸ್ತೊಂಡಿ ನಾನು. ಅಂಜಿಸಿ ತಗೊಂಡಿದ್ದು ಸುಳ್ಳೇನಲ್ರಿ, ಅಂಜಿಸಿ ತಗೊಂಡಿದ್ದು. ಮುಂದೆ ನೀವು ಬರ್ಬೇಕಾ ಬೇಡ? ಬರ್ಬೇಕ್ರಿ. ಬರ್ಬೇಕಂದ್ರೆ ಇಲ್ಲ, ನಾವು ಹಾಸ್ಟೆಲ್ ಕಟ್ತೀವಿ. ನಿಮ್ ಬಿಜಾಪುರದವನ ಒಬ್ರಿಗೆ ಅಂಜಿಸಿದ್ದನ್ರಿ ನೋಡ್ರಿ, ಬರೋದಿತ್ತು 3 ಎಕರೆ, ಅಷ್ಟೇ ಗದ್ಲಾಯ್ತು ಬಿಟ್ಬಿಟ್ಟೆ. 3 ಎಕರೆ ಬಂದಿತ್ತು. ಬಬಲೇಶ್ವರ ರೋಡಿಗೆ ಹೇಳಿದ್ರು, ಅಲ್ಲಿ 3 ಎಕರೆ ಅದ, ಅಜ್ಜೋರ್ ಕೊಟ್ಟು ಬಿಡು ಅಂತ ಕೊಂಡು ಹೇಳಿದ್ರು. ಬಂದಿತ್ತು, ಅಲ್ಲಿ ಹಾಸ್ಟೆಲ್ ಮಾಡೋದಿತ್ತು. ಮತ್ತೆ ಏನ್ ಮಾಡ್ತಾರೆ, ಹರಿಹರದಾಗ ಗದ್ಲಾಯ್ತು, ನಾ ಈ ಕಡೆ ಬಂದ್ಬಿಟ್ಟೆ, ಹೋಗ್ಲ ಕಡೆ ಹಾಳಾಗದ್ ಬಿಟ್ಟುಬಿಟ್ಟೆ. ಅಂದ್ರೆ ಇವತ್ತು ನೊಂದವರ ಪರವಾಗಿ ಜನಗಳಿದ್ದಾರೆ. ರಾಣಿ ಚೆನ್ನಮ್ಮ ಇವತ್ತಿಲ್ಲೇನು ಕುತ್ಕೊಂಡಿದ್ದಾರೆ, ಇತಿಹಾಸ ಓದೋರು ಸಿಪಾಯಿ ದಂಗೆ ಅಂತ ತಿಳ್ಕೊಂಡು ಹೇಳ್ತಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊಟ್ಟ ಮೊದಲು ಸಿಪಾಯಿ ದಂಗೆ. ಸ್ವಾಮಿ, ಸಿಪಾಯಿ ದಂಗೆ ಆದದ್ದು ಯಾವಾಗ? ಸಿಪಾಯಿ ದಂಗೆ ಆಗಿದ್ದು ಯಾವಾಗ? 1857 ಸಿಪಾಯಿ ದಂಗೆ ಆಯ್ತು. ಆದರೆ ಬ್ರಿಟಿಷರ ವಿರುದ್ಧ ರಾಣಿ ಚೆನ್ನಮ್ಮ ಹೋರಾಟ ಚಾಲು ಮಾಡಿದ್ದು 1824. ವೆರಿ ಗುಡ್. ಈ ಸಿಪಾಯಿ ದಂಗೆಗಿಂತಲೂ 33 ವರ್ಷ ಮೊದಲು, ಎಷ್ಟು? ಸಿಪಾಯಿ ದಂಗೆಗಿಂತಲೂ 33 ವರ್ಷ ಮೊದಲು ಬ್ರಿಟಿಷರಿಗೆ ರುಂಡ ಚೆಂಡಾಡಿದ್ರಂತವ್ರು ಯಾರು ಅಂತ ತಿಳ್ಕೊಂಡ್ರೆ ರಾಣಿ ಚೆನ್ನ. ಇಲ್ಲಿ ಹೇಳಿದ್ರಲ್ಲ ನಮ್ಮ ಸಂಗಣ್ಣವರು, ಒಡ್ಡರ ಯಲ್ಲಪ್ಪ ಅಂತ ತಿಳ್ಕೊಂಡೊಬ್ರಿದ್ರು. ಎಂಥ ಅದ್ಭುತ ಮನುಷ್ಯ ಅಂದ್ರೆ ಬಹುಶಃ ಹಿಂದಿನ ಜನ್ಮದಾಗ ಅರ್ಜುನ ಇದ್ನೋ ಏಕಲವ್ಯ ಇದ್ನೋ. ನೆಲಕ್ಕೆ ಕಿವಿ ಹಚ್ಚಿ ಮಕ್ಕೊಂಡಂದ್ರ 3 ಮೈಲ ಅಂದ್ರ 13 ಕಿಲೋಮೀಟರ್. 13 ಕಿಲೋಮೀಟರ್ದಿಂದ ಈ ಕಡೆ 13, ಈ ಕಡೆ 13, ಈ ಕಡೆ 13. ಯಾವ ಕುದುರೆ ಬರಕತ್ತವೋ, ದನಗಳು ಬರಕತ್ತಾರೋ, ಮನುಷ್ಯರು ಬರಕತ್ತಾರ ಅಂತ ತಿಳ್ಕೊಂಡು ಕಿವಿ ನೆಲಕ್ಕೆ ಹಚ್ಚಿ ಕೇಳಿ ಹೇಳ್ತಿದ್ದ. ಇವ ಯಾರು? ಸಂಗೊಳ್ಳಿ ರಾಯಣ್ಣನ ಬಲಗೈ ಆಗಿದ್ದಾವ. ಇಂಥ ಅದ್ಭುತ ಆಗಿರುವಂತಹ ವ್ಯಕ್ತಿಗಳೆಲ್ಲ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ದುಡ್ದಾರಪ್ಪ. ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಬಹಳ ಅದ್ಭುತವಾಗಿ ಸ್ವಾತಂತ್ರ್ಯ ಸಿಕ್ಕದ. ಈ ಸಮಾಜಕ್ಕೆ ನಾನು ನಿಮಗೆ ಫಸ್ಟಿಗೆ ಬಂದು ಯಾಕೆ ಬೈಯಕತ್ತೀನಿ ಅಂದ್ರೆ, ನಾನು ಈ ಸಮಾಜ ಕಟ್ಟಿದವರಲ್ಲಿ ಒಬ್ಬ ಆಗೀನಿ ಅಂತ ನೋವಾಗಿ ನಿಮಗೆಲ್ಲ ಬೈದೆ ಅಷ್ಟೇ. ನಾ ಬೈದೆ ಅಂತ ನೀವು ಸುಮ್ಕೋತ್ರಿ. ಓ ಅಣ್ಣಗಳಿರ, ಓ ತಮ್ಮಗಳಿರ, ತಾವು ಶಾಂತವಾಗಿರಿ ಅಂದ್ರೆ ನೀನು ಅದ ಮಾಡಂಗ್ ಮಾಡ್ತೀವಿ, ಮತ್ತೆ ಭಾಷಣ ಮಾಡಿ ಮುಗಿಸ್ಬಿಡು ಅಂತಿದ್ರಿ ನೀವು. ಯಾವಾಗ ನಿಮ್ಗೆ ಜಾಡ್ಸಕ್ ಚಾಲು ಮಾಡಿದ್ರೆ ನೋಡ್ರಿ ಹೆಂಗೆ ಕೂತೀರಿ. ಹೌದಾ? ಅಂದ್ರೆ ನಮ್ಮಲ್ಲಿ ಒಂದು ಜೀವನದಲ್ಲಿ ಇನ್ನೂ ಶಿಸ್ತು ಇಟ್ಟುಕೊಳ್ಳೋಣ, ಶಿಸ್ತು ಕಲಿಯೋಣ. ಅಪವಾದಗಳು ಬಹಳ ಬರ್ತಾವ. ಮನೆ ನಮ್ಮ ಕುಳ್ಳು ಸ್ವಾಮಿಗಳಿಗೆ ಸುಮ್ಮನೆ ಏನೇನೋ ಅಪವಾದ ಕೊಟ್ಟು ಪಾಪ. ನಾವು ಮೊನ್ನೆ ಅವ್ರು ಸೇರಿದಾಗ ಒಂದು ಮಾತನ್ನು ಹೇಳಿದೆ ನಾನು, ಏನೇ ಆಗಲಿ ಧೈರ್ಯ ಬಿಡಬೇಡ್ರಿ. ಅಪವಾದಗಳು ಸಾಮಾನ್ಯ. ಈ ಅಪವಾದಗಳಿಗೆ ಆಧಾರ ಇಲ್ಲ. ನಿರಾಧಾರವಾಗಿರುವಂತ ಅಪವಾದಗಳು ಯಾರು ಕೊಟ್ರ ಅವರೇ ಅನುಭವಿಸ್ತಾರ. ಏನಿಲ್ಲ, ಸ್ವಲ್ಪ ಸಹನೆ ಇರ್ಬೇಕು ನಾವು ಅಷ್ಟೇ. ನಮ್ಮ ಸಹನೆ, ನಮ್ಮ ತಾಳ್ಮೆ, ಇಡೀ ಈ ನಿಸರ್ಗ ಆ ದುಷ್ಟರಿಗೆ ಪಾಠ ಕಲಿಸ್ತೈತಿ ಅನ್ನುವುದಕ್ಕೆ ನೀವು ಉದಾಹರಣೆ.
ನೀವು ಶಾಂತವಾಗಿದ್ದುಕೊಂಡು ಸಹನೆಯಿಂದ ನೀವು ಕುತ್ಕೊಂಡ್ರಿ ಅಂತ ತಿಳ್ಕೊಂಡು ಇವತ್ತು ಸಮಾಜ ನಿಮ್ಮ ಹಿಂದಿದೆ. ಆ ಸಹನೆ ನಮ್ಮಲ್ಲಿ ಇದೆ ಅಂತ ತಿಳ್ಕೊಂಡು ಸಮಾಜ ಎಲ್ಲಿ ಹೋದ್ರೂ ಕೂಡ ಸಿದ್ಧಲಿಂಗ ಸ್ವಾಮಿಗಳ ನೀವು ಬರ್ರಿ ಅಂತ ತಿಳ್ಕೊಂಡು ಕರೀತಾರೆ. ಅದಕ್ಕಾಗಿ ಸಮಾಜ ಕಟ್ಟುವವರಲ್ಲಿ ನಾವು ಶಾಂತಿ ಪ್ರಿಯರಾಗಿರೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ನಮ್ಮ ಗೌಡ್ರು ದೊಡ್ಡನಗೌಡ್ರು, ನಮ್ಮ ಜೇವ್ರಿಯ ದೊಡ್ಡಪ್ಪ ಗೌಡ, ನೀವಿಲ್ಲಿ ದೊಡ್ಡನಗೌಡ. ಹಿಂಗಾಗಿ ಗೌಡ್ರೆ ನಿಮ್ಗೆ ಅಗಳೇ ಹೇಳಿವಿ, ನಮ್ಮ ಮಂದಿ ಭಾಳ ಬಡವರು, ನಾವು ಕೂಲಿ ಮಾಡೋರು, ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಕತ್ತೀವಿ, ಸ್ವಲ್ಪ ಏನ್ರ ಮಾಡ್ರಿ. ಅಲ್ಲಿಗೆ ಎಷ್ಟು ಕೊಟ್ಟಾರ್ರಿ? 5 ಲಕ್ಷ, ಅರ್ಧಕ್ಕಂತ ಆಯ್ತದು, ಇನ್ನೂ ಪೂರಕ್ಕಂತ ಆಗಿಲ್ಲ. ಗೌಡ್ರಿ ಅದನ್ನ ಮಾಡ್ರಿ, ನಾವಿಬ್ರು ಸ್ವಾಮಿಗಳು ಬಂದ ಈಗ ಉಳ್ಕೊಳಕೊಂದು ಅಲ್ಲಿ ಏನ್ರ ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ಗೌಡ್ರೆ 1 ಎಕರೆ ಜಾಗ ಅದ, 2 ಎಕರೆ ಜಾಗ ಅದ. ಅಲ್ಲಿ ಈಗ ನಮ್ಗೆ ಏನಾಗದ್ರಿ, ಅವ್ರು ಬಂದ್ರೆ ಯಾರ್ದಾರ ಮನೆಗೆ ಹೋಗೋದು ನಡ್ದ, ನಾವು ಬಂದ್ರೆ ಅವ್ರ ಮನೆಗೆ ಹೋಗೋದು ನಡ್ದದ. ಮಂದಿ ಏನಂತಾರ, ಅವ್ರಿಗೆ ಬ್ಯಾಡಾದವರು ಸ್ವಾಮಿಗಳು ಅವ್ರ ಮನೆಗೆ ಹೋಗ್ಬೇಕನು, ಸ್ವಾಮಿಗಳು ಇವ್ರ ಮನೆಗೆ ಹೋಗ್ಬೇಕನು ಅಲ್ಲಕತ್ತಾರ. ನಮ್ಮದೇ ಜಾಗ ಅದ ಗೌಡ್ರ, ನೀವು ಕಟ್ಟಿಸ್ಕೊಟ್ರೆ ಅಂದ್ರೆ ಬಂದು ಅಲ್ಲಿ ಇರ್ತೀವಿ ನಾವು ಯಾವಾಗಾರ. ಇಡೀ ಸಮಾಜದ ಪರವಾಗಿ ನಾವು ನಿಮಗೆ ಹೇಳಕತ್ತೀವಿ. ಹೀಗಾಗಿ ನೀವು ನಮ್ಮವರು ಅನ್ನುವಂಥ ಭಾವದಿಂದ ನಾವು ನಿಮ್ಮ ಜೊತೆಗೆ ಸದಾ ಕಾಲ ಇರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಮಾಜಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟವರಲ್ಲಿ ನಮ್ಮ ಕರಡಿ ಸಂಗಣ್ಣವರು ಕೂಡ ಒಬ್ಬರು. ಸಂಗಣ್ಣವ್ರಿಗೆ ನೆನಪಿದೆ, ನಾನು ಕೊಪ್ಪಳದಲ್ಲಿ ಸಮಾವೇಶ ಮಾಡುವಂಥ ಸಂದರ್ಭ, ಆ ಇಡೀ ಊಟದ ಖರ್ಚನ್ನು ಸಂಗಣ್ಣವ್ರು ಒಪ್ಕೊಂಡಿದ್ರು, ಹೌದಲ್ರಿ? ಇಡೀ ಪ್ರಸಾದ ಖರ್ಚನ್ನು ನೀವು ಒಪ್ಕೊಂಡಿದ್ರಿ. ಭಾಳ ಬೃಹತ್ತಾಗಿರುವಂಥ ಸಮಾವೇಶ ಮಾಡಿದೆವು. ಕನಿಷ್ಠ 1 ಲಕ್ಷ ಮೇಲ್ಪಟ್ಟು ಜನ ಸೇರಿತ್ತು. ನಾನು ಅವತ್ತು ಸಂಗಣ್ಣವ್ರಿಗೆ ಒಂದು ಮಾತನ್ನು ಹೇಳಿದ್ದೆ, ಸಂಗಣ್ಣವ್ರೆ ಇಲ್ಲಿ ಒಂದು 2 ಎಕರೆ ಜಾಗ ಕೊಡ್ರಿ ಅಂತ ಬೇಡಿದ್ದೆ ನಾನು. ಪಾಪ ಅವ್ರು ತಕ್ಷಣದಲ್ಲಿನೇ ಅದನ್ನು ಕೊಟ್ಟರು. ಎಲ್ಲಿ? ಕುಷ್ಟಗಿ ರೋಡ್ನೊಳಗ ಒಂದು ಜಾಗವನ್ನು ಕೊಟ್ಟರು. ಇವತ್ತು ಅಲ್ಲಿ ಕಲ್ಯಾಣ ಮಂಟಪನೂ ಕೂಡ ಆಗಿದೆ ಅಲ್ರಿ, ಅರ್ಧ ಆಗೈತಿ. ಅಲ್ಲಿ ಕಲ್ಯಾಣ ಮಂಟಪನೂ ಕೂಡ ಆಗಿದೆ. ಅಂದ್ರೆ ಒಟ್ಟು ಟೋಟಲಿ ಕೊಪ್ಪಳದೊಳಗ ಇಡೀ ಈ ಪಂಚಮಸಾಲಿ ಸಮಾಜ ಹುಟ್ಟಿದ್ದೆ ಕೊಪ್ಪಳದೊಳಗ. ಕೊಪ್ಪಳದೊಳಗೆ ಒಂದು ಜಾಗ, ಒಂದು ಕಲ್ಯಾಣ ಮಂಟಪ ಇರಲಿ ಅನ್ನುವಂಥದ್ದು ನನ್ನ ಆಸೆ ಇತ್ತು. ದಯವಿಟ್ಟು ತಾವು ಅದನ್ನು ಪೂರೈಸಿರಿ. ನಿಮ್ಗೆ ಇಡೀ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅವಾಗ ನನಗೆ ಅಭಿನಂದನೆ ಸಲ್ಲಿಸಕ್ಕೆ ಆಗಿದ್ದಿಲ್ಲ ಸಂಗಣ್ಣವ್ರು, ಅದಕ್ಕೆ ಈಗ ಸಲ್ಲಿಸಕತ್ತೇನೆ ನಾನು. ಹೀಗಾಗಿ ನೀವು ಮಾಡಿರುವಂಥ ಎಲ್ಲ ಸೇವೆಗಳು ಸಮಾಜದ ದೃಷ್ಟಿಯಲ್ಲಿ ನಿರಂತರವಾಗಿರ್ತಾವ. ಯುವಕರು ಬಹಳಷ್ಟು ಜಾಗೃತರಾಗ್ರಿ. ಯುವಕರಿಂದ ನಾವು ಇನ್ನೂ ಹೆಚ್ಚಿನ ಸದೃಢವಾಗಿರುವಂಥ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದಿಸಿ 2 ಮಾತುಗಳನ್ನು ಪೂರೈಸ್ತಾ ಇದೆ.